ಪ್ರೀತಿ ಸಿಕ್ಕಿರೋದೇ ಮೋಸ್ಟ್ ಆಫ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ ಮುಖಾಂತರ ನಿಮ್ಮ ಬ್ಯೂಟಿಫುಲ್ ಹ್ಯಾಂಡ್ಸ್ ಮುಖಾಂತರ ಈ ಒಂದು ಅದ್ಭುತವಾದಂತಹ ಸ್ಟುಡಿಯೋನ ಉದ್ಘಾಟನೆ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ವಿಡಿಯೋ ಆಗಿ ಬೇಸಿಕಲಿ ಅಂದ್ರೆ ಯಾರಾದ್ರೂ ನಿಮ್ಮ ಮೇಲೆ ರೆಸ್ಪೆಕ್ಟ್ ದಿನೇ ಜಾಸ್ತಿ ಆಗ್ತಾ ಇದೆ. ಸಚ್ ಅ ಬ್ಯೂಟಿಫುಲ್ ವರ್ಡ್ಸ್. ಈ ತರ ನಾನು ಹೇಳ್ದಂಗೆ ಆದಷ್ಟು ಬೇಗ ಅವ್ರದೊಂದು ಒಳ್ಳೆ ಔಟ್ಫಿಟ್ ನ ಕಸ್ಟಮೈಸೇಷನ್ ಮಾಡಿ ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡಿ. ಕೋಮಲಾ ಎಲ್ಲಿದೆಯಾ? ದೇನ್ ಎಲ್ಲ ಇಷ್ಟೊತ್ತಿಗೆ ಹೊರಟಿರಂಗೆ ಕಾಣ್ತೀಯಾ? ತುಮಕೂರಿಗೆ. ಏನಕ್ಕೆ ತುಮಕೂರಿಗೆ? ಸೋನಾಲ್ ಬರ್ತಾ ಇದ್ದಾರೆ. ಯಾವ ಸೋನಾಲು? ನೀವೆಲ್ಲ 90s ಕಿಡ್ಸ್ ಅಲ್ವಾ, ಸೋನಾಲ್ ಅಂದ್ರೆ ಗೊತ್ತಾಗೋದಿಲ್ಲ. ತರುಣ್ ಸುಧೀರ್ ಹೆಂಡ್ತಿ ಅಂದ್ರೆ ಸುಧೀರ್ ಸೊಸೆ. ಹೌದಾ? ಏನಕ್ಕೆ? ಅಲ್ಲಿ MG ರೋಡಲ್ಲಿ ಟೋಟ್ಲು ಪಕ್ಕ ಅಕ್ಷತೆ ಅಂತಕ್ಕಂಥ ಬೋಟಿಕ್ ಓಪನ್ ಆಗ್ತಾ ಇದೆ. ಅದ್ರ ಇನಾಗ್ರೇಷನ್ ಬರ್ತಾ ಇದ್ದಾಳೆ. ಅದನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಇಲ್ಲಿ ಚೆನ್ನಾಗಿ ಕಾಣ್ತಾ ಐತೆ, ಇಲ್ಲಿ ಆಚೆಗೆ ಹೋಗ್ಬೇಕಾ? ಇಲ್ಲ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ತುಮಕೂರಿಗೆ. ಒಂದು ಬೊಟಿಕ್ ಇನಾಗ್ರೇಷನ್ ಫಂಕ್ಷನ್ಗೆ ಕೂಡ ಕರೆದಿದ್ದಾರೆ. ಅಲ್ಲಿಗೆ ಸೋನಾಲ್ ಅವರು ಕೂಡ ಬರ್ತಾ ಇದ್ದಾರೆ ಇನಾಗ್ರೇಷನ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ ಫಂಕ್ಷನ್ ಯಾವ ರೀತಿ ಆಗುತ್ತೆ. ಅಂದರೆ ಬೋಟಿಕ್ ಹೊಸ್ದಾಗಿ ಅಂದರೆ ರೆಂಟಲ್ಗೆಲ್ಲ ಬಟ್ಟೆಗಳು ಸಿಗುತ್ತೆ. ಅಂದರೆ ಫೋಟೋಶೂಟ್ಗಾಗಲಿ ಮತ್ತು ನಾವೇನಾದರೂ ರಿಸೆಪ್ಷನ್ಗೆ ಮತ್ತು ಮುಹೂರ್ತದ ಬ್ಲೌಸ್ಗಳನ್ನ ಡಿಸೈನ್ ಮಾಡಿಸ್ಬೇಕು ಅಂದರೂ ಕೂಡ ನಾವು ಬೆಂಗಳೂರಿಗೆಲ್ಲ ಹೋಗ್ತಿದ್ವಿ ಮೊದಲು. ನಮ್ಮ ಅಕ್ಕನ ಮಗನ ಮದುವೆ ಟೈಮಲ್ಲಿ ರೆಂಟಲ್ಗೆ ನಾವು ಫೋಟೋಶೂಟ್ಗೆ ಬಟ್ಟೆಗಳನ್ನೆಲ್ಲ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇದ್ವಿ. ಆದರೆ ಇವಾಗ ತುಮಕೂರಲ್ಲಿ ಓಪನ್ ಆಗ್ತಿದೆ ಅಂತೆ. ಅದು ಶೂಟ್ ಅಂದರೆ ಹೇಗಿದೆ ಡಿಸೈನರ್ ಬೋಟಿಕ್ ಅದನ್ನೆಲ್ಲ ನಾನು ಶೂಟ್ ಮಾಡ್ತೀನಿ. ಮತ್ತು ಇನಾಗ್ರೇಷನ್ ಯಾವ ರೀತಿ ಇದೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಟೈಮ್ ಆಗಿದೆ, ಹೊರಡೋಣ. 11 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಅಲ್ಲೋಗಿ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಹೊರಡೋಣ ಬನ್ನಿ. ನಾನು ಇವಾಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗಿದೆ. ಇವಾಗ ಬಂದಿದೀವಿ ಅಕ್ಷತೆ ಬೋಟಿಕ್ ಹತ್ರ. ಬನ್ನಿ ಏನೇನೆಲ್ಲ ಪ್ರಿಪ್ರೇಷನ್ ಆಗಿದೆ ಒಳಗಡೆ ಹೋಗೋಣ. ಇನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸೋನಾಲ್ ಅವ್ರು ಬರೋದಕ್ಕೆ ಟೈಮ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಇನ್ನು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅದೆಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಆಗುತ್ತೆ ಅದೆಲ್ಲ ಇನ್ನು ಕ್ಲಿಯರ್ ಆಗಿ ಗೊತ್ತಿಲ್ಲ. ಆಲ್ಮೋಸ್ಟ್ ಆ ಡ್ರೆಸ್ ಗಳನ್ನ ನೋಡ್ತಾ ಇದ್ರೆ ವಾವ್ ಅನ್ನಿಸ್ತಾ ಇದೆ ನೋಡಿ. ಅವ್ರು ಇನ್ನೊಂದು 5 ಮಿನಿಟ್ಸ್ ಅಂತ ಹೇಳ್ತಾ ಇದಾರೆ, ಇನ್ನು ಅರೇಂಜ್ ಆಗಿಲ್ಲ. ಶೂಟ್ ನ ಇನ್ನೊಂದು 5 ಮಿನಿಟ್ಸ್ ಲೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದಾರೆ, ಯಾಕೆಂದ್ರೆ ಅರೇಂಜ್ ಆಗಿಲ್ಲ ಅಂತ. ಇನ್ನೊಂದು 5 ಮಿನಿಟ್ಸ್ ಆದ್ಮೇಲೆ ಶೂಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಕೂಡ ನಿಮ್ ತರನೇ ಕ್ಯೂರಿಯಾಸಿಟಿ ಸೋಲಾನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬೋಟಿಕ್ ಇನಾಗ್ರೇಷನ್ ಮಾಡಿಸೋದಕ್ಕೆ ಇವರೊಂದು ಥೀಮ್ನ ಯೋಚನೆ ಮಾಡಿರೋದೇ ಸಖತ್ತಾಗಿದೆ. ಅಂದರೆ ಇದು ಬಡಿಯ ಸೌಂಡು, ಬಡಿಯರ್ ಅರೇಂಜ್ ಆಗಿದ್ದು ನನಗಂತೂ ತುಂಬ ಖುಷಿ ಕೊಡ್ತು. ಈ ಬೋಟಿಕ್ ಇರೋದು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ನಮ್ಮ ತುಮಕೂರಿನ MG ರೋಡು 2nd ಕ್ರಾಸು ವಾಸವಿ ಆರ್ಕೇಡ್ 1st ಫ್ಲೋರಲ್ಲೇ ಇದೆ ಅಕ್ಷತೆ ಬೋಟಿಕ್ಕು. ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಅಂದರೆ, ಇಲ್ಲಿ ನಾವು ಬೆಂಗಳೂರಿಗೆಲ್ಲ ಹೋಗಿ ಸುತ್ತಾಡಿ ಸುಸ್ತಾಗಿ ಬರಬೇಕಿತ್ತು. ಅಂದರೆ ನಾವು ಯಾವುದೇ ಫಂಕ್ಷನ್ಗಳಿಗೆ ಗ್ರ್ಯಾಂಡ್ ಲೆಹೆಂಗಾಗಳಾಗಲಿ, ಗೌನ್ಸ್ ಆಗಲಿ, ಫೋಟೋಶೂಟ್ಗೆ ಈ ಥರದ್ದನ್ನೆಲ್ಲ ನಾವು ಎಲ್ಲದನ್ನು ಯಾವಾಗಲೂ ಹೊಸದನ್ನೇ ತೊಗೊಂಡು ಹಾಕೊಳೋದು ಕಷ್ಟ. ಯಾಕಂದರೆ ಅವ್ನು ಮತ್ತೆ ಯೂಸ್ ಮಾಡೋದು ಕೂಡ ಆಗೋದಿಲ್ವಲ್ಲ. ಅದರಿಂದ ರೆಂಟಲ್ಗೆ ನಮಗೆ ಎಲ್ಲ ತರಹದ ಬಟ್ಟೆಗಳು ಕೂಡ ಸಿಗ್ತಾ ಇದೆ. ಹಾಗೆ ನೀವೇನಾದರೂ ಯಾವುದೇ ಬಟ್ಟೆನ ನಿಮ್ಮ ಇಷ್ಟದ ಪ್ರಕಾರ ಡಿಸೈನ್ ಮಾಡಿಸ್ಕೋಬೇಕು ಅಂದರೆ ಅದನ್ನು ಕೂಡ ಸಖತ್ತಾಗಿ ನೀವು ಕೇಳಿದ ರೀತಿ ನಿಮ್ಮ ಇಷ್ಟದ ಪ್ರಕಾರನೇ ಡಿಸೈನ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ಇದು ತುಮಕೂರಲ್ಲೇ ನಾನು ಕೇಳಿದ್ದು ಇದೇ ಫಸ್ಟು, ಗೊತ್ತಿಲ್ಲ ನನಗೆ ಬೇರೆ ಯಾವುದಾದ್ರೂ ಇದೆಯಾ ಅಂತ ಹೇಳಿ. ಇದನ್ನು ಓಪನ್ ಮಾಡ್ತಿರೋದು ಈ ಬ್ಯೂಟಿಫುಲ್ ಗರ್ಲ್ ಸೌಮ್ಯ ಅಂತಕ್ಕಂಥವ್ರು ತುಂಬ ಚೆನ್ನಾಗಿ ಬೋಟಿಕ್ಕನ್ನು ಓಪನ್ ಮಾಡ್ತಾ ಇದ್ದಾರೆ. ಮತ್ತು ಬೋಟಿಕ್ ಒಳಗಡೆ ಇಂಟೀರಿಯರ್ ಕೂಡ ಸಖತ್ತಾಗಿದೆ. ಇನ್ನು ಕಲೆಕ್ಷನ್ಸ್ ಎಲ್ಲ ಅವ್ರು ಅರೇಂಜ್ ಮಾಡಿರಲಿಲ್ಲ, ಇಟ್ಟಿರ್ತಕ್ಕಂಥ ಕಲೆಕ್ಷನ್ಸು ಸೂಪರಾಗಿತ್ತು, ನನಗಂತೂ ಇಷ್ಟ ಆಯಿತು. ಇವ್ರು ಬಂದು ಮಧುಗಿರಿ ಎಮ್ ಎಲ್ ಎ ರಾಜಣ್ಣ ಅವರು, KN ರಾಜಣ್ಣ ಅವ್ರನ್ನೂ ಕೂಡ ಈ ಇನಾಗ್ರೇಷನ್ ಫಂಕ್ಷನ್ಗೆ ಅವರು ಕರೆದಿದ್ರು. ಅವರು ಫಸ್ಟ್ ಬಂದರು. ಅಂದರೆ ನಾನು ಸೋನಲ್ ಅವ್ರು ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫಸ್ಟ್ ಬಂದಿದ್ದು ಇವ್ರನ್ನೂ ಕೂಡ ವೆಲ್ಕಮ್ ಮಾಡಿಕೊಂಡ್ರು. ಇವ್ರು ಬಂದ ಮೇಲೆ ಟೇಪ್ ಕಟಿಂಗ್ ಆಯಿತು. ಹಾಗೆ ಅವರು ಒಳಗಡೆ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ತಾ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು.
ಅದನ್ನೆಲ್ಲ ನಾನು ಅಲ್ಲಿ ವಾಯ್ಸಲ್ಲೇ ಕೇಳಿಸ್ಕೊಳ್ಳೋಣ. ಆ ವಾಯ್ಸು ಸ್ವಲ್ಪ ಮೆಲೋಡಿಯಾಗಿ ಸಖತ್ತಾಗಿರುತ್ತೆ. ಬರೀ ನನ್ನ ಮಾತನ್ನೇ ಹೇಳ್ತಾ ಇದ್ದರೆ ನಿಮಗೆ ಬೋರ್ ಆಗ್ಬೋದು. ನೋಡಿ KN ರಾಜಣ್ಣವ್ರನ್ನ ನಾನು ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರನ್ನ ನೋಡ್ದಂಗಾಯಿತು ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಬೋಟಿಕ್ಕನ್ನು ಅವರು ಓಡಾಡಿ ನೋಡಿಕೊಂಡು ಅದ್ರ ಬಗ್ಗೆ ಡೀಟೇಲ್ ಕೂಡ ತೊಗೊಂಡ್ರು. ಯಾಕಂತಂದರೆ ಒಂದು ಹೆಣ್ಣು ಮಗು ಒಂದು ಕೆಲಸನ ಶುರು ಮಾಡ್ತಾ ಇದೆ ಅಂದರೆ ಅದು ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ಲ. ಆಮೇಲೆ ಇವ್ರಿಗೆ ಅಂದರೆ ಲೇಡೀಸ್ಗೆಲ್ಲ ಇದ್ರ ಐಡಿಯಾ ಇರುತ್ತೆ, ಸ್ವಲ್ಪ ಜೆಂಟ್ಸ್ಗಳಿಗೆ ಇದು ಯಾವ ಥರ, ಇದು ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅದನ್ನೆಲ್ಲ ಅವರು ಮಾತಾಡ್ತಾ ವಿಚಾರಿಸ್ಕೊಂಡ್ರು. ಕೇಳಿಸ್ಕೊಳ್ಳಿ. KR ರಾಜಣ್ಣವರು ಹೋದ ತಕ್ಷಣವೇ ಸೋನಾಲ್ ಅವರು ಕೂಡ ಬಂದರು. ಅವ್ರನ್ನ ಬೀಳ್ಕೊಟ್ಟು ಇನ್ನೂ ಕೆಳಗಡೆನೇ ಇದ್ದರು. ಇವ್ರನ್ನು ಕೂಡ ವೆಲ್ಕಮ್ ಮಾಡಿಕೊಂಡ್ರು. ಬನ್ನಿ ಸೋನಾಲ್ ಅವರಿಂದ ಬೊಟಿಕ್ ಇನಾಗ್ರೇಷನ್ ಯಾವ ರೀತಿ ಎಲ್ಲ ಆಯಿತು ಅಂತ ಒಂದು ಜಲಕ್ಕ ಆ ಸೌಂಡಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಅಭೂತಪೂರ್ವವಾದಂತಹ ಒಳ್ಳೊಳ್ಳೆ ಕಲೆಕ್ಷನ್ಗಳು ತುಂಬಿದೆ. ಸೊ ಹಾಗಾಗಿ ನಿಮ್ಮ ಬ್ಯೂಟಿಫುಲ್ ಸ್ಮೈಲ್ ನ ಮುಖಾಂತರ, ನಿಮ್ಮ ಬ್ಯೂಟಿಫುಲ್ ಹ್ಯಾಂಡ್ಸ್ ನ ಮುಖಾಂತರ ಈ ಒಂದು ಅದ್ಭುತವಾದಂತಹ ಸ್ಟುಡಿಯೋನ ಉದ್ಘಾಟನೆ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನೆಲ್ಲ ಪ್ರೀತಿಯ ಆಡಿಯನ್ಸ್ ಕಡೆಯಿಂದ ಒಮ್ಮೆ ಜೋರಾದ ಚಪ್ಪಾಳೆ. ಕಮ್ ಆನ್ ಆಡಿಯನ್ಸ್, ಓವರ್ ಟು ಯು ಮ್ಯಾಮ್. ಈ ಒಂದು ಸ್ಟುಡಿಯೋ ಬಹಳ 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 ಎತ್ತರಕ್ಕೆ ಬೆಳೆಯಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೋನಾಲ್ ಅವರು ಟೇಪ್ ಕಟಿಂಗ್ ಟೈಮಲ್ಲಿ ದೇವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಟೇಪ್ ಕಟ್ ಮಾಡಿದ್ದು, ಹಾಗೆ ಬೊಟಿಕ್ ಒಳಗಡೆ ಫಸ್ಟು ಅವ್ರನ್ನ ಕಳಿಸಿದ್ದು, ಇದೆಲ್ಲ ತುಂಬ ಇಷ್ಟ ಆಯಿತು. ಎಷ್ಟು ಇನ್ನೋಸೆಂಟ್ ಅಂದರೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದರು ಅಲ್ವಾ ಅಂತ ಅನ್ನಿಸ್ತು. ಬನ್ನಿ ಇವಾಗ ಮುಂದಿನ ಜಲಕ್. ಎಸ್, ಆನ್ ದಿಸ್ ಸ್ಪೆಷಲ್ ಒಕೇಶನ್ ಈ ಒಂದು ಬ್ಯೂಟಿಫುಲ್ ಸ್ಟುಡಿಯೋನ ಕುರಿತು, ದ ವೆರಿ ಗ್ರೇಟ್ ಕಲೆಕ್ಷನ್ಸ್ಗಳನ್ನು ಕುರಿತು ಸೋನಲ್ ಮ್ಯಾಮ್ ನಿಮ್ಮ ಕಡೆಯಿಂದ ಒಂದಷ್ಟು ಮಾತನ್ನ ಇಲ್ಲಿರುವಂತಹ ಪ್ರತಿಯೊಬ್ಬರು ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಒಂದಷ್ಟು ಮಾತಾಡಬೇಕು. ಮೊದಲನೇದಾಗಿ ತುಮಕೂರು ಬರೋದೇ ಒಂಥರ ಖುಷಿ ನನಗೆ. ಯಾಕಂದರೆ ಇವತ್ತವರೆಗೂ ನಾನು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನಾನು ಜಾಸ್ತಿ ಪ್ರೀತಿ ಸಿಕ್ಕಿರೋದೇ ತುಮಕೂರು. ಮೋಸ್ಟ್ ಆಫ್ ಮೈ ಪ್ರಮೋಷನ್ಸ್ ನಾವು ಸ್ಟಾರ್ಟ್ ಮಾಡೋದೇ ತುಮಕೂರಿನ. ಇಟ್ಸ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಸೌಮ್ಯ ಅವರಿಗೆ ವೆರಿ ಒಂದು ಹೆಣ್ಮಗು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳೆ ಅಂತಂದರೆ ನಾನು ಫಸ್ಟ್ ಅಲ್ಲಿ ಸಪೋರ್ಟ್ ಕೂಡ ಇದೆ ಅಂತ ಹೇಳಿದ್ರು. ಸೊ ನಿಮ್ಮ ಬಿಗ್ ಡೇಗೆ ಬನ್ನಿ, ಅಕ್ಷತೆ ಡಿಸೈನರ್ ಬುಟಿಕ್ಗೆ ಬನ್ನಿ. I'm sure she'll make you look beautiful. Thank you so much. Thank you so much. ನಿಜವಾಗ್ಲೂ ನಿಮ್ಮೆಲ್ಲರಂತ ರೆಸ್ಪೆಕ್ಟ್ ದಿನೇ ಜಾಸ್ತಿ ಆಗ್ತಾ ಇದೆ. ಸಚ್ ಅ ಬ್ಯೂಟಿಫುಲ್ ವರ್ಡ್ಸ್. ಈ ಥರ ಸಪೋರ್ಟಿಂಗ್ ಏನು ವಿಮೆನ್ ನಮ್ಮೆಲ್ಲರ ಮಧ್ಯೆ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಒಕೇಶನಲ್ಲಿ ಆ್ಯಂಡ್ ನಮ್ಮ ಬ್ಯೂಟಿಫುಲ್ ಸೌಮ್ಯ ಮ್ಯಾಮ್ ನಿಮ್ಮ ಕಡೆಯಿಂದ ಮಾತನ್ನ ನಾವೆಲ್ಲರೂ ಕೇಳಿಗೆ ಕಾಯ್ತಾ ಇದ್ದೀವಿ. ಸೊ ಹೌ ಆರ್ ಯು ಫೀಲಿಂಗ್? ಫ್ರಮ್ ಸ್ಕ್ರಾಚ್ ಬಹಳ ಕಷ್ಟಪಟ್ಟು ಈ ಒಂದು ಅಮೇಜಿಂಗ್ ಸ್ಟುಡಿಯೋನ ತಯಾರಿ ಮಾಡಿ ಈ ಒಂದು ಎತ್ತರಕ್ಕೆ ಬಂದು ನಿಂತಿದ್ದೀರಾ. ಸೊ ಹೇಗೆ ಅನಿಸ್ತಿದೆ? ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ನನಗೆ ಬಿಸ್ನೆಸ್ ಅಂತಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಔಟ್ಫಿಟ್ಸ್ ನಾನು ವೇರ್ ಮಾಡೋದು. ಬಟ್ ಎನಿವೇಸ್ ನಾನು ಒಳ್ಳೆ ಡಿಸೈನರ್ ಔಟ್ಫಿಟ್ಸ್ನ ಕೊಡ್ತೀನಿ ತುಮಕೂರಿಗೆ ಅಂತ ನಾನು ಅಶೂರೆನ್ಸ್ ಅಂತೂ ಕೊಡ್ತೀನಿ. ಹಾಗೆ ಮ್ಯಾಮ್
ಮ್ಯಾಮ್ ಹೇಳ್ದಂಗೆ ಆದಷ್ಟು ಬೇಗ ಅವ್ರಿಗೊಂದು ಒಳ್ಳೆ ಔಟ್ಫಿಟ್ನ ಕಸ್ಟಮೈಸೇಷನ್ ಮಾಡಿ ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಔಟ್ಫಿಟ್ಸ್ಗಳಾಗಿರ್ಬೋದು, ರೆಂಟಲ್ ಔಟ್ಫಿಟ್ಸ್ಗಳಾಗಿರ್ಬೋದು, ಬಹಳ 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 ಅಫೋರ್ಡಬಲ್ ಪ್ರೈಸಲ್ಲಿ ಹಾಗೂ ಒಳ್ಳೆ ಡಿಸೈನ್ಗಳಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಎರಡನೇ ಡೌಟೇ ಇಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಮೈ ಲವ್ಲಿ ಆಡಿಯನ್ಸ್, ದಯವಿಟ್ಟು ಈ ಒಂದು ಬೊಟಿಕ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ರೆಫರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಸ್ ಯು ಕ್ಯಾನ್ ಸಿ ಸೋ ಮೆನಿ ಬ್ಯೂಟಿಫುಲ್ ಡಿಸೈನರ್ ಔಟ್ಫಿಟ್ಸ್ ಆರ್ ದೇರ್. ಯು ಕ್ಯಾನ್ ಸಿ ದ ಡಿಟೇಲಿಂಗ್ ಡಿಸೈನ್ಸ್ ಅಂಡ್ ಆಲ್. ಸೊ ಇದೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಸೋನಾಲ್ ಅವರ ಈ ಒಂದು ಗುಣನೂ ನನಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ಅವರು ಹೊರಟು ಕಾರ್ ಸ್ಟಾರ್ಟ್ ಕೂಡ ಆಗಿತ್ತು. ಅಷ್ಟರಲ್ಲಿ ಅಭಿಮಾನಿಗಳು ಮೇಡಮ್ ಒಂದು ಫೋಟೋ ಹೊಂದಿದ್ದಕ್ಕೆ ಮತ್ತೆ ಅವರು ಕಾರಿಂದ ಕೆಳಗೆ ಇಳಿದು ಎಲ್ರಿಗೂ ಕೂಡ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಸ್ಮೈಲ್ ಕೊಡ್ತಾ ಮಾತಾಡ್ತಾ ಫೋಟೋಗಳನ್ನ ತೆಗೆಸ್ಕೊಂಡು ಅದಾದಮೇಲೆ ಮತ್ತೆ ಅವರು ಹೊರಟರು. ಅವರು 1 ಅವರ್ ಇದ್ರೇನೋ ಯಾವ ರೀತಿ 1 ಅವರ್ ಕಳೀತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಏನೇ ಆಗಲಿ ಸೆಲೆಬ್ರಿಟಿಗಳು ಅಂದರೆ ಒಂದು ಕ್ರೇಜ್ ಇದ್ದೇ ಇರುತ್ತೆ ಅಲ್ವಾ. ಆದರೂ ಕೂಡ ಸಿಂಪಲ್ಲಾಗಿ ಇಷ್ಟು ಕ್ಯೂಟಾಗಿರ್ತಕ್ಕಂಥ ಸೋನಾಲ್ ಅವ್ರನ್ನ ಫೈನಲ್ಲಾಗಿ ನಾನು ಇವತ್ತು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿದ್ದಂತೂ ತುಂಬ ಖುಷಿಯಾಯಿತು. ನಾನು ಬಂದಿದ್ದು ಇದು ಪ್ರಮೋಷನ್ ವಿಡಿಯೋನೇ ಆದರೂ ಕೂಡ ನನಗೆ ಒಂದು ಸಖತ್ತು ಬೂಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಎಲ್ಲ ಕಡೆ ಹೋದಾಗಲೂ ಕೂಡ ಈ ಒಂದು ವೇದಿಕೆ ಸಿಗೋದಿಲ್ಲ. ಯಾಕೆಂದರೆ ನಾವು ಏನು ಮಾಡ್ತಾಯಿದ್ದೀವಿ ಕೆಲಸನ, ನಾವು ಮಾಡ್ತಾ ಇರೋ ಕೆಲಸ ಹೇಗಿದೆ ಅನ್ನೋದು ಗೊತ್ತಾಗೋದು ಇಂಥ ಒಂದು ಜಾಗಕ್ಕೆ ಬಂದಾಗಲೇ. ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನೋಡಿ. ಇವರು ಹೆಸರು ಮಾತ್ರ ಸೌಮ್ಯ ಅಲ್ಲ, ಇವ್ರ ಮಾತು, ಇವ್ರ ನಡೆ ನುಡಿ ಎಲ್ಲದೂ ಕೂಡ ಸೌಮ್ಯವಾಗಿದೆ. ಯಾಕೆ ಹಂಗೆ ಅನ್ನಿಸ್ತು ಅಂತಂದರೆ ನಾವು ಮಾತಾಡಿದಾಗ ಅವ್ರು ಮಾತಾಡಿದ ರೀತಿ, ನಮ್ಮನ್ನು ನಡೆಸ್ಕೊಂಡಿದ್ದ ರೀತಿ ಇದೆಲ್ಲ ನನಗೆ ತುಂಬ ಖುಷಿ ಕೊಡ್ತು. ಅವ್ರ ಬಗ್ಗೆ ನನಗೆ ಗೌರವನೂ ಕೂಡ ಜಾಸ್ತಿ ಮಾಡ್ತು. ಅವ್ರು ನಮ್ಮ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನ ನೀವು ಕೂಡ ಕೇಳಿಸ್ಕೊಂಡ್ರೆ ಅದೇ ರೀತಿ ಅಂತೀರ. ನಮಗೆ ಎಲ್ಲ ಕಡೆಯೂ ಕೂಡ ಇದೊಂದು ಅವಕಾಶ ಸಿಗೋದಿಲ್ಲ. ಕೆಲವೊಂದು ಕಡೆ ಮಾತ್ರ ನಾವು ಮಾಡ್ತಾ ಇರ್ತಕ್ಕಂಥ ಕಷ್ಟನ ಬರೀ ದುಡ್ಡಿಗೆ ಮಾಡ್ತಾರೆ, ಪ್ರಮೋಷನ್ನು ಆ ಥರ ಅಂತಾರೆ. ಆದರೆ ಅದರಿಂದ ಇರ್ತಕ್ಕಂಥ ಶ್ರಮವನ್ನು
ಗುರುತಿಸಿದಾಗ ಆಗ್ತಕ್ಕಂಥ ಖುಷಿ ಅದಕ್ಕೆ ಪಾರನೇ ಇಲ್ಲ. ನನ್ನ ವಿಡಿಯೋ ಹಾಕಿ ಬೇಸಿಕಲಿ ಅಂದ್ರೆ ಯಾರಾದ್ರೂ ಒಂದು ಸ್ಟೆಪ್ ಇಟ್ಟಿದ್ದಾರೆ ಅಂದಾಗ ಸಪೋರ್ಟ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಬ್ಲಾಗರ್ಸ್ ಅಂತ ತಕ್ಷಣ ಎಲ್ಲರೂ ಮೈಂಡಲ್ಲೂ ಏನೋ ಪ್ರಮೋಷನ್ ವಿಡಿಯೋ ಮಾಡ್ಬಿಡ್ತಾರೆ ಸುಮ್ಮನೆ ಅಂತ ಅನ್ಕೋತಾರೆ. ಸೊ ಅವ್ರೇನ್ ಹೇಳಿದ್ರು, ಮೇಡಮ್ ನಿಮ್ ವರ್ಕ್ ಚೆನ್ನಾಗಿದ್ರೆ 100% ಎಲ್ಲರಿಗೂ ನಮ್ ಬ್ಲಾಗರ್ಸ್ ಹತ್ರ ಸಿಗ್ಲಿ, ಎಲ್ಲರೂ ಹೊಸ ಬಿಸ್ನೆಸ್ ಮಾಡ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ 100% ಅವರು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತಾರೆ, ನಿಮ್ಗೆ ಸಪೋರ್ಟಿವ್ ಮಾಡ್ತಾರೆ ಅಂತ. ಎಷ್ಟು ಮಾತಾಡಕ್ ಬಿಡಲ್ಲ, ರಾಗೇಶ್ ಮಾತಾಡಕ್ ಬಿಡಲ್ಲ, ಯೂಶಲಿ ಅವರೇ ಮಾತಾಡ್ತಾರೆ, ಬಟ್ ನನಗೆ ಮಾತಾಡಕ್ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸಕ್ಕತ್ತಾಗಿರ್ತಕ್ಕಂಥ ಊಟನೂ ಕೂಡ ರೆಡಿ ಮಾಡಿದ್ರು. ನಾವು ಊಟನೂ ಕೂಡ ಮುಗಿಸಿದ್ವಿ. ಊಟಕ್ಕೆ ಏನೇನಿತ್ತು ಅಂತ ಎಲ್ಲ ನಮ್ಮನೆಯವರೇ ಬಡಿಸ್ಕೊತಾ ಇದ್ದಾರೆ. ಒಂದು ವಿಡಿಯೋ ಕ್ಲಿಪ್ನ ನಾನೇ ತೆಗೆದೆ ನೋಡಿ. ಚಂಪಾಕಲಿ ಮತ್ತು ರೊಟ್ಟಿ, ಎಣ್ಗಾಯಿ ಪಲ್ಯ, ಪಲಾವು, ಅನ್ನ ಸಾಂಬಾರು, ಮೊಸರನ್ನ, ಈ ರೀತಿ ವೆರೈಟೀಸ್ ಆಫ್ ಊಟ ನಮಗೋಸ್ಕರ ಕಾದಿತ್ತು. ನಾವಂತೂ ಸಖತ್ತಾಗಿ ಊಟ ಮಾಡಿಕೊಂಡು ಬಿಸಿಲಲ್ಲಿ ಮನೆ ಕಡೆ ಹೊರಟ್ವಿ. ಹೇಗನ್ನಿಸ್ತು ಈ ವ್ಲಾಗು? ನೀವು ಕೂಡ ಈ ಬೋಟಿಕ್ಕಿಗೆ ಬನ್ನಿ, ತುಮಕೂರಲ್ಲಿ ಮಿಸ್ ಮಾಡ್ಕೊಬೇಡಿ. ಒಂದ್ಸಲ ಹೋಗಿ ನೋಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ ಆಮೇಲೆ ಬೇರೆ ಕಡೆ ಹೋದ್ರಾಯ್ತು. ಏನಂತೀರಾ? ಸಿಗುವ ನಾಳೆ. ಟೇಕ್ ಕೇರ್, ಬೈ, ನಗ್ತಾ ಇರಿ.